ಈ ಮನೆ ಪ್ರೈಸ್ ಕೇಳಿದ್ರೆ ಫುಲ್ ಶಾಕ್ ಆಗ್ತೀರಾ. ಬನ್ನಿ, ಮನೆ ಪ್ರೈಸ್ ವರ್ತ್ ಇದೆಯಾ ಇಲ್ವಾ ಅಂತ ಆರಾಮಾಗಿ ಸೂಪರ್ ಆಗಿರುತ್ತೆ ಮನೆ. ಮನೆ ಮಾತ್ರ ಅಲ್ಟಿಮೇಟ್ ಕ್ಲಾಸಿಕ್ ಆಗಿದೆ. ಇದ್ರೆ ಈ ಥರ ಮನೆಯಲ್ಲಿ ಒಂದು ದಿನ ಇದ್ಬಿಟ್ರೆ ಸಾಕಪ್ಪ, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆರಾಮಾಗಿ ಅಮ್ಮ ಟಬ್ಬಲ್ಲಿ ಕೂತ್ಕೊಬಿಡಮ್ಮ, ಸ್ನಾನ ಮಾಡಿಬಿಡು. ಒಂದೇ ಅರ್ಥ ಆಗ್ತಿಲ್ಲ, ಡೋರೇ ಇಲ್ಲ, ಮತ್ತು ಹೆಂಗೆ ಸ್ನಾನ ಮಾಡೋದು? ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು. ಇಲ್ಲೇ ಸ್ಟೇರ್ ಕೇಸ್ ಇದೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ ಅಲ್ಲ? ಹಾಂ, ಕಬೋರ್ಡ್ ಓಪನ್ ಮಾಡು. ಏನಾದ್ರು ಥಿಂಗ್ಸ್ ಇದ್ದರೆ ಸ್ಟೋರ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಲ್ಲ? ಇದು ಬಂದು ಸ್ಟೇರ್ ಕೇಸ್, ಇದಕ್ಕೆ ಆಮೇಲೆ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಇದು ಇದು ಬಂದುಬಿಟ್ಟು ಇನ್ನೊಂದು ವಾರ್ಡ್ರೋಬ್ ಥರ ಮಾಡಿದ್ದಾರೆ. ಏನಾದರೂ ಇದ್ದರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಹಾಂ, ಇದು ಲಿವಿಂಗ್ ಏರಿಯಾ. ಇದು ಸ್ಟಾರ್ಟಿಂಗಲ್ಲಿ ಬರೋ ಲಿವಿಂಗ್ ಏರಿಯಾ, ಸಖತ್ತಾಗಿದೆ. ಓಪನ್ ಕಿಚನ್, ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಊಟ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿಕೊಂಡು. ಫಸ್ಟ್ ಕಿಚನ್ ನೋಡೋಣ. ಎಷ್ಟು ಸಕ್ಕತ್ತಾಗಿದೆ ಅಲ್ಲ? ಅಂದರೆ ಇದು ವಾಕಿನ್ ಸ್ಟೋರೇಜ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಲಾಂಡ್ರಿ ಏರಿಯಾ. ವಾಷರ್ ಇದೆ, ಡ್ರೈಯರ್ ಇದೆ, ಕೈಯಲ್ಲಿ ಸ್ವಲ್ಪ ವಾಶ್ ಮಾಡಾಕೋದಿದ್ರೆ ಏನಾದರೂ ಲಾಂಡ್ರಿ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಇದು ಬಂದ್ಬಿಟ್ಟು ಕಬೋರ್ಡ್ ಬರುತ್ತೆ, ಏನಾದರೂ ವಾಷಿಂಗ್ದು ಥಿಂಗ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಬರುತ್ತೆ. ಅಡುಗೆ ಮನೆಯಲ್ಲಿ ನಿಮ್ಮದು ಅವನ್ ಇರ್ಬೋದು, ಮೈಕ್ರೋವೇವ್ ಇರ್ಬೋದು, ಮತ್ತು ಏನಾದರೂ ಮಾಡ್ಕೊಳ್ಳೋದಿದ್ರೆ ಅದನ್ನೆಲ್ಲ ಮಾಡೋದಕ್ಕೆ ಇದೆಲ್ಲ ಸ್ಟೋರೇಜ್. ಫ್ರೆಂಡ್ಸ್ ಹೇಗಿದೆ ನೋಡಿ. ಓ, ಇದು ಫ್ರಿಡ್ಜು ಅಮ್ಮ ಬಾಯಲ್ಲಿ. ಇದು ಆ್ಯಕ್ಚುಲಿ ಫ್ರಿಡ್ಜ್. ಇದು ನಾನೇನೋ ಕಬೋರ್ಡ್ ಅಂದ್ಕೊಂಡಿದ್ದೆ. ಸಕ್ಕದ ಕ್ರೇಜಿ ಆಗಿದೆ ಫ್ರೆಂಡ್ಸ್ ನೋಡಿ. ನಿಮ್ಗೆ ಅನ್ಸುತ್ತಾ ಅದು ಫ್ರಿಡ್ಜ್ ಅಂತ? ಇಲ್ಲಿ ನೋಡಿ, ಇದು ಹೆಂಗಪ್ಪ ತೆಗೆಯೋದು? ವಾವ್, ಪುಷ್ ಮಾಡಿದ್ರೆ ಒಳಗಡೆ ಹೋಗುತ್ತೆ, ಆ ಥರ ಸಕ್ಕತ್ತಾಗಿದೆ. ಇದು ನೋಡಿ, ಇದು ಕುಕ್ ಟಾಪ್, ಅಂದರೆ ಗ್ಯಾಸ್ ಸ್ಟವ್ ಥರ ಇಂಡಕ್ಷನ್ ಕುಕ್ಕಿಂಗಿಗೆ ಕುಕ್ ಟಾಪ್ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇಟ್ಕೋಬೋದು, ಸಕ್ಕತ್ತಾಗಿದೆ. ವಾವ್, ಇದು ಬಂದ್ಬಿಟ್ಟು ಐ ಥಿಂಕ್ ಲಿವಿಂಗ್ ಏರಿಯಾ ಅಲ್ವಮ್ಮ? ಸಖತ್. ಹಬ್ಬ ಇದ್ದರೆ ಈ ಥರ ಮನೆಯಲ್ಲಿ ಒಂದು ದಿನ ಇದ್ಬಿಟ್ರೆ ಸಾಕಪ್ಪ, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬ್ಯೂಟಿಫುಲ್ ಹೌಸ್ ಅಂದರೆ ಸಕ್ಕತ್ತಾಗಿದೆ ಮನೆ. ಬಾಲ್ಕನಿ ಥರ ಹೋಗೋದು. ಇದು ಹೊರಗಡೆ ಬ್ಯಾಕ್ ಯಾರ್ಡು, ಅಂದರೆ ನೀವು ಫ್ರೀ ಇರುವಾಗ ಕೂತ್ಕೊಂಡು ಇಲ್ಲಿ ಚಿಲ್ ಔಟ್ ಮಾಡೋಕ್ಕೆ, ಕಾಫಿ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ, ಆ ಥರ. ಇದು ಬಂದುಬಿಟ್ಟು ಏನಾದರೂ ಬಾಬಿಕ್ಯೂ ಎಲ್ಲ ಮಾಡಿಕೊಂಡು, ನಿಮಗೆ ಗೊತ್ತಲ್ಲ ಆಸ್ಟ್ರೇಲಿಯನ್ಸ್ ಬಾಬಿಕ್ಯೂ ಎಷ್ಟು ಇಷ್ಟಪಡ್ತಾರೆ. ಇಲ್ಲೆಲ್ಲ ಬಾಬಿಕ್ಯೂ ಸೆಕ್ಷನ್ ಇದು. ಬಾಬಿಕ್ಯೂ ಮಾಡಿಕೊಂಡು ಇಲ್ಲೇ ಬಾಬಿಕ್ಯೂ ತಿನ್ನೋದು ಎಲ್ಲ ಚಿಲ್ ಔಟ್ ಮಾಡೋದಕ್ಕೆ ಏರಿಯಾ ಇದು. ಮತ್ತು ಇಲ್ಲಿ ನೋಡಿ, ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಬಾಬಿಕ್ಯೂ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಸಮ್ಮರಲ್ಲಿ ಎಲ್ಲದನ್ನು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ವಾವ್, ಇದು ಬಂದುಬಿಟ್ಟು ಬ್ಯಾಕ್ ಯಾರ್ಡಲ್ಲಿ ಗಾರ್ಡನ್ ಥರ ಇದೆ. ವಾವ್ ಅಮ್ಮ, ಎಲ್ಲೋದೆ ನೀನು? ಸಖತ್ತಾಗಿದೆ. ಇಲ್ಲಿ ಬೆಳಗ್ಗೆ ರಾತ್ರಿ ಅಂದರೆ ವಿಂಟರಲ್ಲೆಲ್ಲ ಚಳಿ ಆಗ್ತಿರುತ್ತಲ್ವ ಅಮ್ಮ, ಆವಾಗ ಕ್ಯಾಂಪ್ ಫೈರ್ ಹಾಕ್ಕೊಂಡು ಕ್ಯಾಂಪಿಂಗ್ ಮಾಡೋದಕ್ಕೆ ಸಖತ್ತಾಗಿದೆ. ಕ್ಲಾಸಿಕ್ ಆಗಿದೆ ಮನೆ ಮಾತ್ರ. ನಮ್ಮಮ್ಮ ನೋಡಿ ಆ ಕಡೆ ಸಂದಿಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದಾರೆ. ನನಗೆ ಇಷ್ಟ ಆಯಿತು ಮನೆ. ಅಮ್ಮ, ಈಗ ಏನಿಗೆ ಅನಿಸ್ತಿದೆ? ಇಷ್ಟ ಆಯಿತಾ?
ಸೂಪರ್ ಆಗಿದೆ. ದುಡ್ಡು ದುಡ್ಡು ಹಂಗೆ ಇದೆ. ಹಾಂ, ಇಲ್ಲಿ ಬಾರ್ಬಿಕ್ಯೂ ಎಲ್ಲ ಮಾಡ್ತಾರಲ್ಲ ಕೈ ತೊಳೆಯೋದಕ್ಕೆ, ಅದಕ್ಕೆಲ್ಲ. ರೂಮ್ ಒಂದು ನೋಡಲಿಲ್ಲ. ಮೇಲ್ಗಡೆ ಹೋಗ್ಬೇಕಿನ್ನ ನಾವು. ಬಾಮ್ಮ. ಹಾಂ, ಅದು ನೋಡಿದ್ವಿ ಫ್ರೆಂಡ್ಸ್. ಹೆಂಗೆ ಅನಿಸ್ತದೆ, ಕ್ರೇಜಿ ಇಲ್ಲ? ವಾವ್, ಇಲ್ಲಿ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿದೆ. ಸೊ ಬನ್ನಿ, ರೂಮ್ಗಳೆಲ್ಲ ಮೇಲ್ಗಡೆ ಇದೆ, ಮೇಲ್ಗಡೆ ಹೋಗೋಣ. ಇಷ್ಟು ಬಂದ್ಬಿಟ್ಟು ಇಲ್ಲಿ ಕಿಚನ್ ಇತ್ತು, ಲಿವಿಂಗ್ ಏರಿಯಾ, ಸೆಕೆಂಡ್ರಿ ಲಿವಿಂಗ್ ಏರಿಯಾ, ಸ್ವಿಮ್ಮಿಂಗ್ ಪೂಲು, ಲಾಂಡ್ರಿ ಅದೆಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮೇಲ್ಗಡೆ ರೂಮ್ಸ್ ನೋಡೋದಕ್ಕೆ. ಅಮ್ಮ, ಈ ಮನೆ ಕೊಡ್ಸಮ್ಮ ನನಗೆ ಪ್ಲೀಸ್. ನೋಡಿ, ನಮ್ಮಮ್ಮ ಈ ಮನೆ ಮಾರಾಟಕ್ಕಿದೆ, ಬಂದಿದ್ದಾರೆ ನಮ್ಮಮ್ಮ ನೋಡೋದಕ್ಕೆ. ಹಾಂ, ಇದು ಫಸ್ಟ್ ಬೆಡ್ರೂಮ್ ನೋಡಿ. AC ಪಾಯಿಂಟ್, AC ಎಲ್ಲ ಮಾಡ್ಕೊಳ್ಳೋಕ್ಕೆ ಸೂಪರ್ ಆಗಿದೆ ಫ್ರೆಂಡ್ಸ್. ಹೆಂಗಿದೆ ರೂಮು? ಚಿಂದಿ ಚಿಂದಿ ಅಲ್ಲ, ಸಾಕತ್ತಾಗಿದೆ. ಅಮ್ಮ, ಒಳ್ಳೆ ಈ 5 ಸ್ಟಾರ್ ಹೋಟ್ಲುಗಳು ಫೀಲ್ ಕೊಡ್ತಾ ಇಲ್ವಾ ನಿಮಗೆ? ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿಕೊಂಡು, ಬಾರ್ಬಿಕ್ಯೂ ಮಾಡೋದನ್ನ ನೋಡಿಕೊಂಡು, ಈ ಕಡೆ ಬೆಡ್ರೂಮ್ ಸಾಕತ್ತಾಗಿದೆ. ಓ ಮೈ ಗಾಡ್ ಗೈಸ್, ನೋಡಿ ವಾರ್ಡ್ರೋಬ್ ಎಷ್ಟು ದೊಡ್ಡದು. ಅಬ್ಬಾ, ನನಗಿಂತ ಒಂದು ವಾರ್ಡ್ರೋಬ್ ಬೇಕಿತ್ತು. ಸಖತ್ತಾಗಿದೆ. ಇಲ್ಲಿ ನೋಡಿ, ವಾರ್ಡ್ರೋಬ್, ವಾಕಿಂಗ್ ವಾರ್ಡ್ರೋಬ್ ಸಖತ್ತಾಗಿದೆ. ಇದೇನಿದು? ಇದು ಮಿರರ್. ಇದು ಹಾಯ್ ಗಾಯ್ಸ್, ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ. ನೀವು ಅನ್ಕೋಬೋದು ಮನೆ ತೋರಿಸುವಾಗ ಔಟ್ಫಿಟ್ ತೋರಿಸ್ತಿದ್ದಾಳಲ್ಲಪ್ಪ ಹೇಳು ಅಂತ. ಆದರೂ ಸಕ್ಕತ್ತಾಗಿದೆ ಮನೆ. ಯಪ್ಪ, ಇದು ಬಾತ್ರೂಮಾ? ಅಯ್ಯೋ, ಹಿಂಗಿದೆಯಾ? ಅಯ್ಯೋ, ಬಾತ್ರೂಮ್ ಒಳ್ಳೆ, ನಂಗೆ ಒಳ್ಳೆ ಲಿವಿಂಗ್ ಏರಿಯಾ ಥರ ಕಾಣಿಸ್ತಾ ಇದೆಯಲ್ಲಮ್ಮ. ಇದು ಜಾಕ್ ಆ್ಯಂಡ್ ಜಿಲ್ ಅಂತಾರೆ US ಅಲ್ಲಿ. ಇದು ಗಂಡಂಗೊಂದು ಹೆಂಡ್ತಿಗೊಂದು ವಾಶ್ರೂಮ್. ಐ ಥಿಂಕ್ ಇದು ಓಪನ್ ಮಾಡ್ಬೋದೇನೋ ಅನ್ಸುತ್ತೆ. ವಾವ್, ಲುಕ್ ಎಟ್ ದಿಸ್. ಸೂಪರ್ ಸೂಪರ್ ಸೂಪರ್. ವಾವ್, ಚಿಂದಿ ಮಗ. ಇದೇನಿದು? ಇದು ಕಮೋಡ್. ಇವಾಗ ನಾವಿರೋ ಮನೆದು ಟಬ್ ಸ್ವಲ್ಪ ಚಿಕ್ಕದಾಯ್ತಲ್ವಾ? ಆರಾಮಾಗಿ ಅಮ್ಮ ಟಬ್ಬಲ್ಲಿ ಕೂತ್ಕೊಬಿಡಮ್ಮ, ಸ್ನಾನ ಮಾಡಿಬಿಡು. ನೋಡಿ, ಇಲ್ಲೆಲ್ಲ ಫ್ರೆಂಡ್ಸ್ ಹೆಂಗಿದೆ ನೋಡಿ. ಹೌದು. ಸೊ ಇದು ಬಂದ್ಬಿಟ್ಟು ರೂಮ್ ನಂಬರ್ 1. ಬಿಟ್ರೆ ಈಗ ಆರಾಮಾಗಿ ಹಿಂಗೆ ಮಲ್ಕೊಂಡ್ರೆ ಸೂಪರ್ ಆಗಿರುತ್ತೆ ಮನೆ. ಮನೆ ಮಾತ್ರ ಅಲ್ಟಿಮೇಟ್ ಕ್ಲಾಸಿಕ್ ಆಗಿದೆ. ಓ ಅಮ್ಮ, ಇದು ಅಂದರೆ ಅಲ್ಲಿ ಲಿವಿಂಗ್ ಸ್ಪೇಸ್ ನೋಡಿದ್ರಿ ಅಲ್ವಾ? ಇಲ್ಲಿ ಆ ಲಿವಿಂಗ್ ಸ್ಪೇಸ್ ಅಲ್ಲದೇನೆ ಇದು ಮೇಲ್ಗಡೆ ಫ್ಲೋರಿಗೆ ಇಲ್ಲಿ ಹತ್ತಿ ಬರ್ತೀವಲ್ಲ, ಇಲ್ಲಿ ಹತ್ತಿ ಬಂದಾಗ ಲಿವಿಂಗ್ ಸ್ಪೇಸ್ ಸಾಕಾಗಿದೆ. ಇದಕ್ಕೆ ಮತ್ತೆ ಸೆಕೆಂಡ್ರಿ TV ಅಮ್ಮ ಅಲ್ಲ? TV ಸೆಕೆಂಡರಿ. ಹೋಗಿ ಕೂತ್ಕೊಳ್ಳೋಣ ಅಲ್ಲಿ. ಗೆಸ್ ಮಾಡುವಮ್ಮ, ಈ ಮನೆದು ಪ್ರೈಸ್ ಎಷ್ಟಿರ್ಬೋದಂತ. ಹೇಳು, ಎಷ್ಟಿರ್ಬೋದು ಈ ಮನೆ ಪ್ರೈಸ್ ಅಂತ? ಇರುತ್ತೆ ಒಂದು 10, 15, 20 ಕೋಟಿ. ಇಲ್ಲಿ ಹೆಂಗೆ ಗೊತ್ತಮ್ಮ, ಸಿಡ್ನಿಯಲ್ಲಿ ಲ್ಯಾಂಡ್ಗೆ ಬೆಲೆ ಜಾಸ್ತಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್ ಇದು ಅಮ್ಮ. ವಾವ್, ಇದು ಸ್ಪೇಷಿಯಸ್ ಆಗಿ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಎಷ್ಟು ಕೋಸಿ ಆಗಿದೆ ಅಲ್ಲ. ನನಗೆ ಏನು ಗೊತ್ತಾ, ಪ್ರತಿಯೊಂದು ಮನೆ ರೂಮ್ ನೋಡಿದಾಗಲೂ ನನಗೆ ಈ 5 ಸ್ಟಾರ್ ಹೋಟ್ಲೂ ಇರಲ್ಲ ಅಮ್ಮ, ಹಂಗೆ ಆ ಥರ ಫೀಲ್ ಕೊಡ್ತಾ ಇದೆ. ಚೆನ್ನಾಗಿದೆ, ಒಂದೊಂದೂ ಯುನೀಕಾಗಿ ಮಾಡಿದ್ದಾರೆ, ಸೇಮ್ ಮಾಡಿಲ್ಲ ಕಡೆಗೂ. ಇದು ಬಾತ್ರೂಮಾ? ಚೆನ್ನಾಗಿದೆ, ಅಂದರೆ ವೆಟ್ ಆ್ಯಂಡ್ ಡ್ರೈ ಏರಿಯಾ. ಇಲ್ಲಿ ನಮ್ಮ ಥರ ಜೆಟ್ ಇರಲ್ಲ, ಪೇಪರ್ ಟವಲಲ್ಲಿ ವೈಪ್ ಮಾಡ್ಕೊಬೇಕಷ್ಟೆ.
ಆಸ್ಟ್ರೇಲಿಯಾದಲ್ಲಿ ಮನೆ ತೊಗೊಂಡ್ರೆ ಇದೇ ಪ್ರಾಬ್ಲಮ್, ಜೆಟ್ ಇರಲ್ಲ, ಪೇಪರಲ್ಲಿ ವೈಪ್ ಮಾಡ್ಕೊಳ್ಳೋದೆ. ಸಖತ್ತಾಗಿದೆ. ಇದು ಬೆಡ್ರೂಮ್ ನಂಬರ್ 2 ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಬೆಡ್ರೂಮ್ ನಂಬರ್ 3. ಇಲ್ಲೊಂದು ಪುಟ್ಟ ಸ್ಟಡಿ ಏರಿಯಾ ಕೊಟ್ಟಿದ್ದಾರೆ, ಈ ಥರ ಇದೆ. ವಾವ್, ಸಖತ್ತಾಗಿದೆ. ಇದಕ್ಕೂ ವಾಕಿಂಗ್ ವಾರ್ಡ್ರೋಬಾ? ಸೊ ಇದನ್ನು ಕ್ಲೋಸ್ ಮಾಡ್ಕೋಬೋದು, ಯಾವಾಗ ಯೂಸ್ ಆಗಲ್ಲ, ಈ ಥರ ಕ್ಲೋಸ್ ಮಾಡ್ಕೋಬೋದು, ಈ ಥರ ಓಪನ್ ಮಾಡ್ಕೊಳ್ಳೋದು. ಚೆನ್ನಾಗಿದೆ. ಇದೇನು ಬಾಲ್ಕನಿನಾ? ಫ್ರೆಂಡ್ಸ್ ನೋಡಿ, ಇದು ಬಾಲ್ಕನಿ ಆ್ಯಕ್ಚುಲಿ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ಇದು ಹೊರಗಡೆ ವ್ಯೂ. ನೋ ಆ ಕಡೆ ಇಲ್ಲ ಅನ್ಸುತ್ತೆ, ಈ ಕಡೆ. ಇಲ್ಲಿ ಲಾಕ್ ಆಗಿದೆ ಆ್ಯಕ್ಚುಲಿ, ಬಾಲ್ಕನಿ ಲಾಕ್ ಆಗಿದೆ. ದಟ್ಸ್ ಫೈನ್. ಇದು ವಾಕಿನ್ ವಾರ್ಡ್ರೋಬು. ಇದು ಬಂದ್ಬಿಟ್ಟು ಬಾತ್ರೂಮ್. ಇದು 3rd ಬೆಡ್ರೂಮ್ದು ಅಟ್ಯಾಚ್ ಬಾತ್ರೂಮ್. ಇದು ಇದೆಲ್ಲ ಗ್ಲಾಸ್ ಹಿಂದೆನೂ ಕೂಡ ಸ್ಟೋರೇಜ್ ಇದೆ ನೋಡಿ. ಎಲ್ಲ ಗ್ಲಾಸ್ಗೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ಸ್ಟೋರೇಜ್ ಎಷ್ಟು ಬೇಕಿದ್ರೂ ಸ್ಟೋರ್ ಮಾಡ್ಕೊಬೋದು. ಸಖತ್ತಾಗಿದೆ. ಇದು ಏನಂದರೆ, ಇದು ವಾರ್ಡ್ರೋಬ್ ಥರ. ಈಗೆಲ್ಲ ಎಕ್ಸ್ಟ್ರಾ ಏನಾದರೂ ಪಿಲ್ಲೋ ಕವರ್ಸ್ ಇರ್ಬೋದು, ಬ್ಲ್ಯಾಂಕೆಟ್ಸ್ ಇರ್ಬೋದು, ಅದೆಲ್ಲ ಇರುತ್ತಲ್ಲ, ಅದನ್ನ ಇಟ್ಕೊಳ್ಳೋದಕ್ಕೆ ಜಾಗ ಒಂಚೂರು ವೇಸ್ಟ್ ಮಾಡಿಲ್ಲ ನೋಡು, ಅಲ್ವಾ? ಈಗ ಈ ಕಡೆ ಹಾಲ್ವೇ ಬರಬೇಕಾದ್ರೆ ಏನಕ್ಕೆ ವೇಸ್ಟ್ ಮಾಡಬೇಕಂತ ಇಲ್ಲಂಗೆ ಮಾಡಿದ್ದಾರೆ. ಗೆಸ್ಟ್ಗಳಿಗೆಲ್ಲ ಬಾತ್ರೂಮ್ ಇದೆ, ವಾಕಿನ್ ವಾರ್ಡ್ರೋಬ್ ಕೂಡ ಇದೆ. ಸೊ ಇವಾಗ ಯಾರೋ ಗೆಸ್ಟ್ ಬಂದಿರ್ತಾರೆ, ಅವ್ರಿಗೆ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ. ಚೆನ್ನಾಗಿದೆ. ಇಲ್ಲೆಲ್ಲ ಟೈಪ್ ಬಂದುಬಿಟ್ಟು ಫಾರ್ಮಲ್ ಲಿವಿಂಗ್ ಏರಿಯಾ, ತುಂಬ ಸ್ಪೇಷಿಯಸ್ ಆಗಿದೆ ಅಲ್ವಮ್ಮ? ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಅನಿಸುತ್ತೆ. ಇದು 4th ಬೆಡ್ರೂಮ್. ಸೊ ಇಲ್ಲಿ ವಾಕಿನ್ ರೋಬ್ ಮಾಡಿದ್ದಾರೆ. ವಾಕಿನ್ ರೋಬ್ ಇದೆ, ಸ್ಪೇಸಸ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಐ ಥಿಂಕ್ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್. ಬಾತ್ ಟಬ್ ಇದೆ. ಇದು ಸಖತ್ ದೊಡ್ಡದಿದೆ ಅಲ್ಲ, ಅಂದರೆ ಡೋರೇ ಇಲ್ಲ ಅಮ್ಮ. ರೂಮಿಂದ ಡೋರ್ ಇಲ್ಲ, ಬಾತ್ರೂಮ್. ಅಂದರೆ ಮಲ್ಕೊಂಡಿರ್ತಾರೆ, ನೀವು ಅಲ್ಲಿ ಸ್ನಾನ ಮಾಡ್ತಿರ್ಬೋದು, ನಿಮ್ಗೆ ಓಕೆ ಇದ್ದರೆ. ಸೊ ಇಲ್ಲಿ 2 ಬಾತ್ರೂಮ್, ಅಂದರೆ ಇದಕ್ಕೆ ಏನದು ಟಾಯ್ಲೆಟ್ಗೆ, ಇದು ಸ್ನಾನ ಶವರ್. ಪರವಾಗಿಲ್ಲ, ಚೆನ್ನಾಗಿದೆ, ದೊಡ್ಡದಾಗಿದೆ, ನಾಟ್ ಬ್ಯಾಡ್. ಬಟ್ ನನಗೊಂದು ಅರ್ಥ ಆಗ್ತಿಲ್ಲ, ಡೋರೇ ಇಲ್ಲ, ಮತ್ತು ಹೆಂಗೆ ಸ್ನಾನ ಮಾಡೋದು? ಡೋರ್ ಇಲ್ಲದ ಫ್ರೆಂಡ್ಸ್, ನೀವು ಯಾವತ್ತಾದರೂ ಡೋರ್ ಇಲ್ದಿರೋ ಬಾತ್ರೂಮ್ ನೋಡಿದ್ದೀರಾ? ಅಂದರೆ ಅಲ್ಲಿ ಮಲ್ಕೊಂಡಿರ್ತಾರೆ, ಇಲ್ಲಿ ಸ್ನಾನ ಮಾಡ್ತಿರೋದು. ನಿಮಗೆ ಆಸ್ಟ್ರೇಲಿಯಾದ ಈ ಹೋಮ್ ಟೂರು ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮನೆ ಪ್ರೈಸ್ ವರ್ತ್ ಇದೆಯಾ ಇಲ್ವಾ ಅಂತ. ಅದು 15 ಕೋಟಿನೋ ಎಷ್ಟೋ ಹೇಳ್ತಿದ್ದಾರೆ, ನಂಗೆ ಮರ್ತೋಯ್ತು. ನಮ್ಮ ಒಂದು ಇಂಡಿಯಾದಲ್ಲಿ ಅರಮನೆನೇ ಸಿಕ್ಬಿಡುತ್ತಲ್ಲ ಅಂತ. ಬಟ್ ನಿಮ್ಗೆ ಗೊತ್ತೇ ಇದೆ, ವರ್ಲ್ಡಲ್ಲಿ ಸಿಡ್ನಿ ಬಂದು ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಲ್ಯಾಂಡ್ಗೆ ಬೆಲೆ ಜಾಸ್ತಿ ಇರುತ್ತೆ, ಮನೆಗಿಂತ ಲ್ಯಾಂಡ್ ಬೆಲೆ ಜಾಸ್ತಿನೇ ಇರುತ್ತೆ. 7-8 ಕೋಟಿ ಕೊಟ್ಟರು ನಮಗೆ ಜಮೀನು ತೊಗೊಳ್ಳೋದೇ ಕಷ್ಟ ಇರುತ್ತೆ. ಸೊ ಇವತ್ತಿನ ಹೋಮ್ ಟೂರ್, ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮನೆ ವರ್ತ್ ಇದೆಯಾ 15 ರಿಂದ 16 ಕೋಟಿ ಅಂತ ತಿಳಿಸೋದಕ್ಕೆ ಮರಿಬೇಡಿ. ಬಾಯ್.